ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ಇವತ್ತು ಬೆಳಗ್ಗೆನೇ ಸ್ಯಾಟರ್ಡೆ ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಫುಲ್ ಮುಗ್ದಿದೆ. ಏನೋ ಒಂಥರ ಪಾಸಿಟಿವ್ನೆಸ್ ಜಾಸ್ತಿ ಬರುತ್ತೆ ಮನೆಯಲ್ಲೇ ಬೆಳಗ್ಗೆ ಹೊತ್ತು ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಆಗಿ ಪೂಜೆ ಎಲ್ಲ ಮುಗಿಸಿದ್ರೆ ಮನೇಲಿ ಏನೋ ಒಂಥರ ನೆಮ್ಮದಿ. ಅದರಲ್ಲೂ ಹೊರಗಡೆ ಹೋಗಿರ್ತಾರೆ ದುಡಿಯೋಕ್ಕೆ ಅಂತ. ಸೊ ಲೋಕಿ ಆ್ಯಕ್ಚುಲಿ ಗುರುವಾರ ಹೋಗಿದ್ದು, ಇನ್ನೂ ಬಂದಿಲ್ಲ. ಲೋಕಿ ಬರೋದು ಮೇ ಬಿ ಭಾನುವಾರ ಇಲ್ಲಾಂದರೆ ಸೋಮವಾರ ಅನಿಸುತ್ತೆ. ಗುರುವಾರ ಹೋದವರು. ಈಗ ಯುಗಾದಿ ಹಬ್ಬ ಇರೋವರೆಗೂ ಒಂದು ಸೀಸನ್ ಅಷ್ಟೇ. ಸೊ ಹಾಗಾಗಿ ಅವನು ಕೂಡ ಬ್ಯುಸಿ ಇದ್ದಾನೆ, ಸಂತೆಗಳು ಅದು ಇದು ಅಂತ. ಇನ್ನು ಇವತ್ತು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ, ಬಟ್ ಅವ್ರು ಬಂದ ಮೇಲೇ ಕನ್ಫರ್ಮ್ ಆಗೋದು. ಅದಕ್ಕೂ ಮುಂಚೆ ಗೊತ್ತಿಲ್ಲ. ಇನ್ನು ನಿನ್ನೆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ, ಗೃಹ ಪ್ರವೇಶಕ್ಕೆ ಮುಂಚೆನೇ ಎಂತೆಂಥ ಮಾತಾಡಿದ್ದಾರಬ್ಬ ಕಿವಿಗೆ ಅಂತ. ತುಂಬ ಬೇಜಾರಾಯಿತು. ಬಟ್ ಒಂದು ಕ್ಷಣಕ್ಕೆ ಬಿಟ್ಬಿಡ್ತೀನಿ ನಾನು. ನನಗೇನಂದರೆ ಏನಿದ್ರು ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿದ್ರೆ ನಾನು ಅದನ್ನು ಮರ್ತೋಗ್ಬಿಡ್ತೀನಿ. ಏಕೆ ಅಂತ ಹೇಳಿದ್ರೆ ನನಗೆ ಪ್ರತಿಯೊಂದಕ್ಕೂ ಬ್ಯಾಕ್ ಬೋನಾಗಿ ನಿಲ್ಲೋದೆ ನನಗೆ ನಮ್ಮಮ್ಮ, ನಮ್ಮ ಅಕ್ಕ ತಂಗಿದಿರು. ನಾನು ಯಾರ ಹತ್ರ ಆದರೂ ಒಬ್ರ ಹತ್ರ ಹೇಳ್ಕೊಂಡು ನಂಗೆ ಸಮಾಧಾನ ಆಗ್ಬಿಟ್ಟು ಅವ್ರು ಏನೋ ಒಂದು ಹೇಳ್ತಾರಲ್ಲ, ಈ ಒಬ್ಬಿಡು ಅಂಥ ಜನ ಇದ್ದೇ ಇರ್ತಾರೆ, ಯಾಕೆ ತಲೆ ಕೆಡ್ಸ್ಕೊತೀಯ, ಏನಾದರೂ ಒಂದು ಹೇಳಿದ್ರು ಕೂಡ ನಾನು ಮರ್ತು ಬಿಡ್ತೀನಿ. ಅಲ್ಲಿಗೆ ಅದನ್ನು ಸಮಾಧಾನವಾಗಿ ಸುಮ್ಮನೆ ಆಗಿಬಿಡ್ತೀನಿ. ಅವ್ರು ಎಷ್ಟು ನಮಗೆ ಕೇಡು ಬಯಸ್ತಾ ಇರ್ತಾರೋ ಅಷ್ಟು ಒಳ್ಳೇದು ಆಗೇ ಆಗ್ತಾ ಇರುತ್ತೆ. ಅವರು ಮಾತಾಡಿದ್ರು, ಅಯ್ಯೋ ಕಟ್ದಾಗ ನೋಡೋಣ, ಅವ್ರು ಕೊಟ್ಟಾಗ ನೋಡೋಣ, ಅವ್ರು ಬಾಡಿಗೆಗೆ ಬಂದಾಗ ನೋಡೋಣ, ಏನು ಆಡ್ತಾರೆ, ಎಷ್ಟೊಂದು ಖರ್ಚು ಹಾಕಿದ್ದಾರೆ ಹಾಗೆ ಹೀಗೆ ಅಂತ. ಅವರು ಈ ಬೈತಾ ಇದ್ದಾರೋ ಅಥವಾ ಆಶೀರ್ವಾದ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಸೊ ಫೈನಲಿ ನೆನ್ನೆ ನಮ್ಮ ಮನೆ ಎಲ್ಲ ಮನೆಗೂ ಫಿಲ್ ಆಗಿದೆ. ಎಲ್ಲ ಮನೆಗೂ ನೆನ್ನೆ ಬಂದು ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ. ಸೊ ಎಲ್ಲ ಮನೆಯದು ಅಡ್ವಾನ್ಸ್ ಇಲ್ಲಿದೆ, ನೀವು ನೋಡ್ತಿರ್ಬೋದು. ಒಬ್ಬರು 10,000 ಕೊಟ್ಟು ಹೋಗಿದ್ದಾರೆ. ಇದು 500 ಏನಿದೆ, ಈ 500 ನಾನೆಲ್ಲ ಒಂದಕ್ಕೆ ಹಾಕಿಟ್ಟಿದ್ದೀನಿ. ಇದು ಒಂದು ಮನೆದು, ಇನ್ನೊಂದು ಮನೆದು ಇದು. ಸೊ ನಾವು ನಮ್ಮ ಮನೇನ ಲೀಸಿಗೆ ಕೊಡ್ತಾ ಇದೀವ ಅಥವಾ ರೆಂಟಿಗೆ ಕೊಡ್ತಾ ಇದೀವ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಒಂದು ಸಬ್ಸ್ಕ್ರೈಬರ್ ಆದಾಗಲೂ ಕೂಡ ಎಷ್ಟು ಖುಷಿ ಆಗುತ್ತೆ ಅನ್ನೋದು ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ಕೂಡ ನಮಗೊಂದೊಂದು ಫ್ಯಾಮಿಲಿಗೆ ಜಾಯ್ನ್ ಆದರು ಅನ್ನೋ ಅಷ್ಟೇ ಖುಷಿ ಆಗ್ತಾ ಇರುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ಯಾವ್ಯಾವ ಮನೆ ಹೆಂಗೆ ಕೊಟ್ಟಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೋ ನಮಗೇನೋ ಅಂದರು ಅಥವಾ ಯಾರೋ ನಮಗೆ ಕೆಟ್ಟದ್ದು ಮಾಡೋಕ್ಕೆ ನೋಡಿದ್ರು ಅಂತ ಹೇಳಿದ ತಕ್ಷಣ ಅವರು ದೇವರಾಗೋಕ್ಕಾಗಲ್ಲ. ಯಾಕಂದರೆ ಅವರು ಅವಳಿಗೆ ಕೆಟ್ಟದ್ದಾಗಲಿ ಅಂತ ಅಂದ ತಕ್ಷಣ ನಮಗೆ ಕೆಟ್ಟದ್ದಾಗ್ಬಿಡಲ್ಲ. ಏಕೆಂದರೆ ಭಗವಂತನೇ ಎಷ್ಟು ಜನ ಕೋಟಿ ಇದ್ದಾರೋ ಅಷ್ಟು ಜನನ ನೋಡಿ ನಮ್ಮ ಹತ್ರ ತಿರುಗೋವರೆಗೂ ನಾವು ಕಾಯಬೇಕು. ಅಂತಂದರೆ ಈ ಎಲ್ಲಿ ಬೆಳೆದಿದ್ದ ನಾಲ್ಗೆಗಳು ಏನು ಮಾತಾಡಿದ್ರೆ ಏನು ಪ್ರಯೋಜನ ಅಲ್ವಾ? ಸೊ ಅದು ಪ್ರಯೋಜನ ಇರಲ್ಲ. ಯಾಕೆಂದರೆ ಅವರು ನನ್ನ ನಿನ್ನೆ ವ್ಲಾಗಲ್ಲಿ ಅಷ್ಟೇ ಶೇರ್ ಮಾಡಿರೋದು. ಇನ್ನು ಗೃಹ ಪ್ರವೇಶ ಆಗೋಕ್ಕೂ ಮುಂಚೆನೇ ಈ ಥರ ಎಲ್ಲ ಮಾತಾಡಿದ್ದಾರೆ ಅಂತ ಹೇಳಿ ನನಗೊಂದು ಕಡೆ ತುಂಬ ಖುಷಿ ಆಯಿತು. ನಿನ್ನೆ ನಾನು ವ್ಲಾಗ್ ಅಪ್ಲೋಡ್ ಮಾಡಾದಮೇಲೆ ಸಂಜೆ ಆಲ್ಮೋಸ್ಟ್ ಒಂದು 7 ಗಂಟೆ 7:30 ಅಥವಾ 7 ಗಂಟೆಗೆ ಬಂದು ಅಡ್ವಾನ್ಸ್ ಮಾಡಿದ್ರು. ಸೊ ಯಾವ್ಯಾವ ಮನೆ ಅನ್ನೋದನ್ನು ಹೇಳಿಬಿಡ್ತೀನಿ, ತುಂಬ ಕಾಯ್ಸೋಕ್ಕೆ ಹೋಗಲ್ಲ. ಇನ್ನು ಕೆಳಗಡೆ ಮನೆ ಗ್ರೌಂಡ್ ಫ್ಲೋರಲ್ಲಿರೋದು. ಸೊ ಒಂದು ಹಾಲು, ದೇವ್ರ ಮನೆ, ಕಿಚನ್ ಇದೆ, ಡಬಲ್ ಬೆಡ್ರೂಮು, ಎಲ್ಲ ಒಳಗಡೆನೆ ಫೆಸಿಲಿಟಿ ಇರೋ ಮನೆ. ಆ ಮನೆ ಬಂದು ನಾವು ಬಾಡಿಗೆ ಕೊಟ್ಕೊಂಡಿದ್ದೀವಿ. ಇನ್ನು ನಮ್ಮ ಕಡೆ ಎಲ್ಲ ಡಬಲ್ ಬೆಡ್ರೂಮ್ ಮನೆ, ಅಂದರೆ ಹಳ್ಳಿ ಅಲ್ವಾ, ತಾಲೂಕಿದೆ ಆ್ಯಕ್ಚುಲಿ. ಹಾಸನ ಡಿಸ್ಟಿಕ್ಕು ಅರಸೀಕೆರೆ ಹತ್ರ ಒಂದು ತಾಲೂಕು ಗಣಸಿ ಅಂತ. ಈ ಏರಿಯಾದಲ್ಲಿ ಡಬಲ್ ಬೆಡ್ರೂಮ್ ಇರೋ ಮನೆ ಸ್ಟಾರ್ಟ್ ಆಗ್ತಾ ಇರೋದು 6,000, 6,500, 7,000 ರೂಪಾಯಿ ಒಳಗಡೆ ಈ ಏರಿಯಾದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಆಗ್ತಾ ಇರೋದು. ಕೆಲವೊಬ್ಬರು 8, 8,500 ಅಂತಲೂ ಹೇಳ್ತಿದ್ದಾರೆ, ಗೊತ್ತಿಲ್ಲ ನನಗೆ. ಬಟ್ ನಾನು ನೋಡಿರೋದು, ಈಗ ನಾನು ಇರೋ ಮನೆಗೂ ಅಷ್ಟೇ ನಾನು ಕೊಡ್ತಾ ಇರೋದು 6,000. ಸೊ ಆ ಬೇಸಸ್ ಮೇಲೆ ಈ ಥರ. ಸೊ ನಮ್ಮ ಮನೆ ಕೆಳಗಡೆ ಮನೆಯೂ ಅಷ್ಟೇ ಈ ರೋಡ್ ಏರಿಯಾದಲ್ಲಿ ಏನು ನೋಡ್ತಾ ಇದೆಯೋ ಅಷ್ಟು ಬಜೆಟ್ ಪ್ರಕಾರನೇ ತೊಗೊಂಡಿದ್ದೀನಿ. ಅಡ್ವಾನ್ಸ್ ಬಂದು 50,000 ರೂಪಾಯಿ.
ಇನ್ನು ಮೇಲ್ಗಡೆ ಮನೆ ಅಂದರೆ ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರು ಬಾಡಿಗೆಗೆ ಅಂತ ಹೇಳಿದ್ದೀನಿ ಈಗ. ಇನ್ನು ಫಸ್ಟ್ ಫ್ಲೋರು ಆ್ಯಕ್ಚುಲಿ ಲೀಸಿಗೆ ಕೊಡ್ತಾಯಿದ್ದೀವಿ. ಸೊ ಲೀಸ್ ಅಮೌಂಟ್ ಬಂದು 6,00,000 ಅದೂ ಅಷ್ಟೇ ಸೇಮ್ ಇಲ್ಲಿ ಕೆಳಗಡೆ ಮನೆ ಯಾವ ಥರ ಇದೆಯೋ ಮೇಲ್ಗಡೆ ಮನೆಯೂ ಅದೇ ಥರ ಸೇಮ್ ಟು ಸೇಮ್ ಇದೆ. ಆ ಮನೆಗೆ ಫ್ಯಾಮಿಲಿ ಬರ್ತಾ ಇದ್ದಾರೆ. ಕೆಳಗಡೆ ಮನೆಯೂ ಅಷ್ಟೇ ಗ್ರೌಂಡ್ ಫ್ಲೋರ್ ಅನ್ನಲ್ಲ, ಗ್ರೌಂಡ್ ಫ್ಲೋರ್ಗೂ ಫ್ಯಾಮಿಲಿ, ಫಸ್ಟ್ ಫ್ಲೋರಲ್ಲೂ ಫ್ಯಾಮಿಲಿನೇ ಬರ್ತಾ ಇರೋದು. ಫಸ್ಟ್ ಫ್ಲೋರ್ನ ನಾವು ಲೀಸಿಗೆ ಕೊಟ್ಟಿದ್ದೀವಿ. ಇನ್ನು ಸೆಕೆಂಡ್ ಫ್ಲೋರಲ್ಲೇ ಆ್ಯಕ್ಚುಲಿ ನಾವೇ ಇರ್ತಾ ಇದ್ದೀವಿ. ಅಂದರೆ ಯಾವುದೇ ರೀತಿ ಏನು ಹೊರಗಡೆ ಅವ್ರಿಗೇನು ಕೊಡ್ತಾ ಇಲ್ಲ, ನಾವಿರೋದಕ್ಕೆ ಸೆಕೆಂಡ್ ಫ್ಲೋರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಥರ್ಡ್ ಫ್ಲೋರಲ್ಲಿ ಅದು ಬರೀ ಒಂದು ಸಿಂಗಲ್ ರೂಮ್ ಇದೆ ಅಷ್ಟೇ. ನಾನು ಎಲ್ಲ ವ್ಲಾಗಲ್ಲೂ ಶೇರ್ ಮಾಡಿದ್ದೀನಿ. ಸಿಂಗಲ್ ರೂಮನ್ನ ಬರೀ ಅದನ್ನು ರೆಂಟಿಗೆ ಕೊಟ್ಟಿದ್ದೀನಿ. ಅಂದರೆ ಆ ಹಾಲಲ್ಲೇ ಒಂದು ಕಿಚನ್ ಸ್ಲ್ಯಾಬ್ ಥರ ಇಟ್ಬಿಟ್ಟಿದ್ದೀವಿ. ಸೊ ಅದೇ ಸ್ಲ್ಯಾಬು ವಿತ್ ಕಿಚನ್ನು ಅಂತ, ಅಂದರೆ ಬ್ಯಾಚುಲರ್ಸ್ ಇರೋರಿಗೆ. ಸೊ ಅದು ಒಂದು ಸಿಂಗಲ್ ಬ್ಯಾಚುಲರ್ಸ್ ಕೊಟ್ಟಿದ್ದೀವಿ. ಏಜ್ ಆಗಿದೆ, ಅವರು ರಿಟೈರ್ಮೆಂಟ್ ಎಂಪ್ಲಾಯ್ ಅಂತೆ. ಬಟ್ ನೆಕ್ಸ್ಟ್ ಇಯರ್ ಇನ್ನು 6 ಮಂತ್ ಇದೆ ಅವ್ರ ಊರಿಗೆ ಹೋಗೋದಕ್ಕೆ. ಅಲ್ಲಿವರೆಗೂ ಇರ್ತೀವಿ ಅಂತ ಹೇಳಿ ಇದ್ದಾರೆ. ಐದರ್ ಅವರು ಆದರೆ ಇಲ್ಲ ಲೀಸಿಗೆ ಬರ್ತೀನಿ ಅಂತ ಹೇಳಿದ್ದಾರೆ 2,00,000. ಇಲ್ಲ ನನಗೆ ಅಮೌಂಟ್ ಏನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ಸೇಮ್ 30,000 ಅಡ್ವಾನ್ಸು, 3,000 ರೂಪಾಯಿ ಬಾಡಿಗೆಗೆ. ಅದು ರೂಮ್ ಆಲ್ರೆಡಿ ಅವ್ರು ಅಡ್ವಾನ್ಸ್ ಕೊಟ್ಟಿದ್ದಾರೆ. ಬಟ್ ಯಾವುದಕ್ಕೆ ಅಂತ ಇನ್ನೂ ಕನ್ಫರ್ಮ್ ಮಾಡಿಲ್ಲ, ಲೀಸಾ ಅಥವಾ ಬಾಡಿಗೆನಾ ಅಂತ. ಅವರು ಡಿಪೆಂಡ್ಸ್, ನಮಗೆ ಯಾವ್ದು ಬಂದ್ರೂ ಖುಷಿನೇ. ಆಲ್ಮೋಸ್ಟ್ ಲೀಸೇ ಬರಲಿ ಅಂತ ಖುಷಿ. ಯಾಕೆ ಅಂತ ಹೇಳಿದ್ರೆ ಇವಾಗಿರೋ ಪರಿಸ್ಥಿತಿಲಿ ಸ್ವಲ್ಪ ಸಾಲ ತೀರಿಸ್ಕೋಬೋದು ಅಂತ ಖುಷಿ ಆಗುತ್ತೆ. ಇನ್ನು ಲೋಕಿ ಭಾನುವಾರ ಅಥವಾ ಸೋಮವಾರ ಬಂದಮೇಲೆ ಪುರೋಹಿತರ ಮನೆಗೂ ಕೂಡ ಹೋಗಬೇಕು, ಕಾರ್ಡೆಲ್ಲ ಬರ್ಸ್ಕೊಂಬರೋಕ್ಕೆ. ಸೊ ಅದು ಲಗ್ನ ಅಂತಾರಲ್ಲ, ಅದನ್ನು ಬರ್ಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಬಂದಮೇಲೆ ಇನ್ನು ಕೊಟ್ಟು ಇನ್ನೇನು ಕಾರ್ಡ್ ಕೊಡೋ ಕೆಲಸನೂ ಸ್ಟಾರ್ಟ್ ಮಾಡಬೇಕು. ಇನ್ನು ಈ ವೀಕಿಂದ ರಿತಿಕ್ಷನ್ಗೆ, ಅಂದರೆ ಅಪ್ಕಮಿಂಗ್ ವೀಕ್ಸ್ ವೆಡ್ನಸ್ಡೇಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ವೆಡ್ನಸ್ಡೇ ಟು ವೆಡ್ನಸ್ಡೇ ಎಕ್ಸಾಮ್ಸ್ ಮುಗಿದ್ರೆ ಸ್ವಲ್ಪ ಫ್ರೀ ಆಗ್ತೀವಿ. ಆವಾಗ ಇನ್ನೆಲ್ಲ ಹೋಗಿ ಬರಬೇಕು. ಸೊ ನಮ್ಮನೆ ಆಲ್ರೆಡಿ ಬುಕ್ ಆಗಿದೆ, ಅಡ್ವಾನ್ಸ್ ಅಮೌಂಟು ಕೂಡ ಇಲ್ಲೇ ಇದೆ. ಇದು ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಯಾರೆಲ್ಲ ನನಗೆ ಅವಮಾನ ಮಾಡಬೇಕು ಅಂತ ಕಾಯ್ತಿದ್ದೀರಲ್ಲ, ಅವರಿಗೆ ಉತ್ತರ ಕೊಟ್ಟಿದೆ. ಸೊ ನೀವು ಯಾರು ಬರ್ತಾರೆ ಅಂತ ಅಂದ್ಕೊಂಡ್ರಿ, ಆಲ್ರೆಡಿ ಬಂದಿದ್ದಾರೆ. ನೀವು ಬಯಸೋದೇ ಒಂದು, ಅಂದರೆ ಭಗವಂತ ಬಯಸೋದೇ ಒಂದು. ಸೊ ಅದನ್ನು ತಲೆ ಕೆಡಿಸ್ಕೊಳಲ್ಲ ನಾನು. ನೋಡಿದ್ರಲ್ಲ, ಯಾರು ಏನೇ ಮಾಡಿದ್ರು, ಎಷ್ಟೆಷ್ಟೇ ಇದ್ದರೂ ಏನಾಗಬೇಕು ಅದಾಗೇ ಆಗುತ್ತೆ. ಇನ್ನು ಅಂಗಡಿಲಿ ಆ್ಯಕ್ಚುಲಿ ರಿತಿಕ್ಷನ್ ಒಬ್ಬಳನ್ನೇ ಬಿಟ್ಟು ಬಂದಿದ್ದೀನಿ. ಬನ್ನಿ ಅಂಗಡಿಗೆ ಹೋಗಿ, ಅವಳಿಗೆ ಎಕ್ಸಾಮ್ಸ್ ಇರೋದ್ರಿಂದ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ. ಏನು ಮಾಡ್ತಿದ್ದಾಳೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಂತೂ ಏನು ಹೇಳಬೇಕೋ ಅದನ್ನು ಹೇಳಿದ್ದೀನಿ. ನನ್ನ ವಿಡಿಯೋ ನೋಡಿ ಯಾರೆಲ್ಲ ನನ್ನ ಬಗ್ಗೆ ಮಾತಾಡಿರ್ತಾರಲ್ಲ, ಅವ್ರು ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಹತ್ರ ಮಾತಾಡೋದೇ ಇಲ್ಲ. ಯಾಕೆಂದರೆ ವಿಡಿಯೋದಲ್ಲೇ ಅವ್ರಿಗೆ ಉತ್ತರ ಕೊಟ್ಬಿಟ್ಟಿರ್ತೀನಲ್ಲ ನಾನು. ಸೊ ಹಾಗಾಗಿ ತಿರ್ಗಾ ಅವರು ನಮ್ಮ ಹತ್ರ ಬಂದು ಮಾತಾಡೋದಕ್ಕೆ ಹೋಗಲ್ಲ. ಬೇಸಿಗೆ ಸ್ಟಾರ್ಟ್ ಆದಮೇಲೆ ಎಷ್ಟು ನೀರು ಕುಡಿತಾ ಇದ್ದೀವಿ ಅಂದರೆ ಅಷ್ಟು ನೀರು ಕುಡಿತಾ ಇದ್ದೀವಿ. ಸೊ ಬನ್ನಿ ಅಂಗಡಿಗೆ ಹೋಗಿ ಮೇಡಮ್ನ ಹತ್ರ ಒಂದು ಸ್ವಲ್ಪ ಮಾತಾಡಿಸಿ ಏನೇನು ಓದಿದ್ದಾಳೆ ಕೇಳ್ಕೊಂಬರೋಣ. ಗಾಯ್ಸ್, ಇನ್ನು ಈಗಷ್ಟೇ ಅಂಗಡಿ ಹತ್ರ ಕೂಡ ಬಂದೆ. ಎಲ್ಲ ಓದ್ಕೊಂಡ, ಕನ್ನಡ ಮುಗಿಸ್ತಾ, ಕೇಳಲಾ, ಕ್ವಶನ್ಸ್ ಹಾಕ್ಸ್ಲಾ? ಸೊ ಅಂಗಡೀಲಿ ಬಿಟ್ಟು ಹೋಗಿದ್ದೆ ನಾನು ಆ್ಯಕ್ಚುಲಿ. ಈಗ ಅವಳು ಕೂಡ ಎಲ್ಲ ಓದಾಗಿದೆ ಅಂತ ಹೇಳಿದ್ದಾಳೆ. ಸ್ವಲ್ಪ ಗಂಟ್ಲು ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತೆ ಅವಳಿಗೆ. ನಾನು ಮೆಡಿಸನ್ ಕೊಟ್ಟು ಎಲ್ಲ ಸರಿ ಮಾಡಿದ್ದೀನಿ. ಗಂಟ್ಲು ನೋವು ಹೋಯ್ತಾ? ಒಂದು ಸ್ವಲ್ಪ ಆಯಿತು. ಸೊ ವಾಯ್ಸು ಒಂದು ಸ್ವಲ್ಪ ಡಲ್ಲಾಗಿದೆ ಅವಳದು. ನಾ ಏನೇನು ಓದಿದ್ದಾಳೆ ಅನ್ನೋದನ್ನು ಇವತ್ತು ಕಂಪ್ಲೀಟ್ ಡೇ, ಇವ್ರಿಗೆ ಎಕ್ಸಾಮ್ ಸ್ಟಾರ್ಟ್ ಆದರೆ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಓದಿದ್ದೀವೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ನಾನು ಹೇಳ್ದಂಗೆ ಮಂಗಳವಾರದವರೆಗೂ ಓರಲ್ ನಡೀತಾ ಇದೆ. ಬುಧವಾರದಿಂದ ರೈಟಿಂಗ್ ಎಕ್ಸಾಮು. ಸೊ ಇವಳ ಕಡೆ ಕಾನ್ಸಂಟ್ರೇಟ್ ಮಾಡೋದೇ ಆಗೋಗುತ್ತೆ. ಇವತ್ತು ಫುಲ್ಲು ಈಗ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ. ಸ್ಯಾಟರ್ಡೆ, ಸಂಡೇ, ಮಂಡೇ ಕಂಪ್ಲೀಟ್ 3 ಡೇಸು ಕೂಡ ಬುಕ್ಸು. ನನ್ನ ಕೆಲಸ ಇದೇ ನನ್ನ ಡ್ಯೂಟಿ ಆಗಿಬಿಡುತ್ತೆ. ಸೊ ಇವತ್ತಿನ ಅಂದರೆ ಅವ್ರಿಗೆ ಟ್ರಬಲ್ ಕೊಡಬೇಕು ಅಂತ ಇಲ್ಲ. ಅವಳು ಸ್ವಲ್ಪ ಸ್ಲೋ. ಅವಳು ಏನಂದರೆ ಬೇಗ ಮಾಡಿ ಎತ್ತಿಕ್ ಬಿಡೋಣ ಅನ್ನೋದೇ ಇಲ್ಲ. ಅದಕ್ಕೆ ಹಾಗಾಗಿ ಓದಿಸೋಣ ಅಂತ ಓದಿಸ್ತೀನಿ. ಯಾಕೆಂದರೆ ಇವಾಗಲಿಂದ ಒಂದು
ಫೋರ್ತ್ ಸ್ಟ್ಯಾಂಡರ್ಡು ಅಲ್ಲ ಫಿಫ್ತ್ವರೆಗೂ ನಾವು ಅವ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿಬಿಟ್ರೆ ಆಮೇಲೆ ನಾವು ಓದಿಸೋ ನೆಸೆಸಿಟಿ ಇರಲ್ಲ, ಅವರೇ ಓದ್ಕೋತಾರೆ ಅನ್ನೋದಕ್ಕಷ್ಟೇ ಇವಾಗ ಒಂಚೂರು ಟ್ರಬಲ್ ಅನಿಸುತ್ತೆ. ಇವತ್ತಿನ ವ್ಲಾಗ್ ಗೈಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓದಿಸೋದು ತುಂಬಾ ಇದೆ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.